ಯಾವುದೇ ಒಂದು ಕ್ರೈಮ್ ನಡೆದರೂ ಕೂಡ ಅಲ್ಲಿಗೆ ಫಸ್ಟ್ ವಿಸಿಟ್ ಮಾಡೋದು FSL ಟೀಮ್. ಪೊಲೀಸ್ನರ ಇನ್ವೆಸ್ಟಿಗೇಷನಲ್ಲಿ ಪ್ರಮುಖ ಪಾತ್ರ ವಹಿಸೋದು FSL ಟೀಮ್. ಕೋರ್ಟ್ ಕೂಡ ತೀರ್ಪನ್ನು ಕೊಡಬೇಕಾದ್ರೆ ಈ FSL ಟೀಮ್ನ ವರದಿಯನ್ನು ಆಧಾರದ ಮೇಲೆ ತೀರ್ಪನ್ನು ಕೊಡುವಂಥದ್ದು. ಹಾಗಾದರೆ ಈ FSL ಅನ್ನು ಅಧ್ಯಯನ ಮಾಡಲಿಕ್ಕೂ ಕೂಡ ಒಂದು ಕೋರ್ಸ್ ಇದೆ, ಅದು ಫೋರೆನ್ಸಿಕ್ ಸೈನ್ಸ್. ಪ್ರತಿಯೊಬ್ಬರಿಗೂ PUC ಮುಗಿದ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕೋರ್ಸನ್ನು ತೆಗೆದುಕೊಳ್ಬೇಕು, ಜಾಬ್ ಸೆಟಲ್ಮೆಂಟ್ 100% ಇರಬೇಕು ಅಂತ ಅನ್ನೋರಿಗೆ ಈ ಫೋರೆನ್ಸಿಕ್ಸ್ ಕೋರ್ಸ್ ತುಂಬ ಉಪಯೋಗ ಆಗುತ್ತೆ. ಈ ಕುರಿತು ಈ ಕೋರ್ಸ್ ಎಲ್ಲಿ ಸಿಗುತ್ತೆ, ಇದರದ್ದು ಡೀಟೇಲ್ಸ್ ಏನು, ಇದನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ತಿಳಿಸಲಿಕ್ಕೆ ನಾನಿವತ್ತು ಬೆಂಗಳೂರು ನಗರ ಜಿಲ್ಲೆಯ ಮಾರತಹಳ್ಳಿಯ ಬಳಿ ಇರುವಂತಹ MVJ ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ಗೆ ಬಂದಿದ್ದೀನಿ. ಇಡೀ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಲಿ MVJ ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಒಂದೇ BSc ಫೋರೆನ್ಸಿಕ್ ಸೈನ್ಸ್ ಅನ್ನೋ ಕೋರ್ಸಸ್ಸನ್ನು ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ತುಂಬ ಕ್ರೈಮ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನೆಲ್ಲ ಬಗೆಹರಿಸಲಿಕ್ಕೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಇದನ್ನು ಮಾಡಲಿಕ್ಕೆ BSc ಫೋರೆನ್ಸಿಕ್ ಸೈನ್ಸ್ ಗ್ರ್ಯಾಜುಯೇಟ್ಸು ತುಂಬ ಸಮಾಜಕ್ಕೆ ಇವತ್ತಿನ ದಿನಗಳಲ್ಲಿ ತುಂಬ ಅಗತ್ಯತೆ ಇದೆ. ಸೊ ಹಾಗಾಗಿ BSc ಫೋರೆನ್ಸಿಕ್ ಸೈನ್ಸ್, BCA ಮತ್ತು BCom ಕೋರ್ಸಸ್ಗಳನ್ನು ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಫೋರೆನ್ಸಿಕ್ ಸೈನ್ಸ್, ಎಥಿಕಲ್ ಹ್ಯಾಕಿಂಗ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್, ಈ ಎಲ್ಲ ಕೋರ್ಸಸ್ಗಳನ್ನು ಆ್ಯಡ್ ಆನ್ ಕೋರ್ಸಸ್ಗಳಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತುಂಬ ಆಗುತ್ತೆ. ಸೊ ಯಾವ್ಯಾವ ಅಂತಂದರೆ ಈ ಗೌರ್ನಮೆಂಟ್ ಸೆಕ್ಟರ್ಸ್ಗಳಲ್ಲಿ, ಪ್ರೈವೇಟ್ ಲ್ಯಾಬ್ಸ್ಗಳಲ್ಲಿ ಅಥವಾ ಬೇರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಲ್ಲಿ ಸಹಜವಾಗಿ ತುಂಬ ಆಪರ್ಚುನಿಟೀಸ್ಗಳು ಮಕ್ಕಳಿಗೆ ಕ್ರಿಯೇಟ್ ಆಗುತ್ತೆ. BSc ಫೋರೆನ್ಸಿಕ್ ಸೈನ್ಸ್ ಮಕ್ಕಳಿಗೆ MVJ ಮೆಡಿಕಲ್ ಕಾಲೇಜಿನ ಎಕ್ಸ್ಪರ್ಟ್ಸಿಂದ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಟ್ರೈನಿಂಗ್ ಸಿಗುತ್ತೆ. ಲಾಸ್ಟ್ 2 ಸೆಮಿಸ್ಟ್ರಿಂದ ನಮಗೆ 10 CGPAದಲ್ಲಿ 9.40 CGPA ನಮ್ಮ ಮಕ್ಕಳು ತಗೊಂಡಿದ್ದಾರೆ. ಮತ್ತು ಗೌರ್ನಮೆಂಟ್ ಸೆಕ್ಟರಲ್ಲಿ ತುಂಬ ಈಸಿಯಾಗಿ ನೀವು ಒಂದು ಎಂಪ್ಲಾಯ್ಮೆಂಟನ್ನು ತಗೋಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಲೈಕ್ ಥಿಯರಿನೂ ನಡೆಯುತ್ತೆ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ಸು ನಡೆಯುತ್ತೆ. ವಿತ್ ಲೈವ್ ಎಕ್ಸಾಂಪಲ್ಸ್ ಆಗಿರಲಿ, ಹೊರಗೆ ಕರ್ಕೊಂಡು ಹೋಗಿ ತೋರಿಸಿ ಲೈಕ್ ಇನ್ನೂ ಇನ್ಫಾರ್ಮೇಷನ್ ತುಂಬಿಸ್ತಾರೆ. ಲೈಕ್ ಲೈವ್ ಎಕ್ಸಾಂಪಲ್ಸ್ ಜೊತೆ ಹೇಳ್ಕೊಡ್ತಾರೆ. ಇಂತಹ ಕುತೂಹಲಕಾರಿ ವಿಚಾರಗಳು ಸಿಗೋದು ತುಮಕೂರು ಮೀಡಿಯಾದಲ್ಲಿ ಮಾತ್ರ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡೋದಂತೂ ಮರಿಲೇಬೇಡಿ. ನಮಸ್ಕಾರ.